ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ಅತ್ಯಂತ ರಹಸ್ಯವಾದ ಮತ್ತು ನಿಮ್ಮನ್ನು ಬೆಚ್ಚಿ ಬೀಳಿಸುವಂತಹ ದಿನಗಳು ಈಗ ಎದುರಾಗ್ತಾ ಇವೆ. ವಿಶೇಷವಾಗಿ ಮೇ ತಿಂಗಳ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ಘಟನೆ ಕೇಳಿದರೆ ನೀವು ಖಂಡಿತ ಆಶ್ಚರ್ಯಪಡ್ತೀರಾ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಿಮಗೆ ಅರ್ಥವಾಗದೇ ಇರುವಂತಹ ಕೆಲವು ಕಠಿಣ ಪ್ರಶ್ನೆಗಳಿಗೆ, ನಿಗೂಢ ರಹಸ್ಯಗಳಿಗೆ ಈ ದಿನಗಳಲ್ಲಿ ಸಂಪೂರ್ಣವಾಗಿ ಉತ್ತರ ಸಿಗಲಿದೆ. ವೃಷಭ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರಲಿದೆ. ಆ ತಿರುವಿಗೆ ಕಾರಣ ಯಾರು ಗೊತ್ತಾ? ಆರ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ. ಹೌದು, ಈ ಆರ್ ಎಂಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಸೂಚನೆಗಳು ಗೋಚರಿಸ್ತಾ ಇವೆ. ಈ ವಿಡಿಯೋವನ್ನು ನೀವು ಯಾದೃಚ್ಛಿಕವಾಗಿ ಅಥವಾ ಆಕಸ್ಮಿಕವಾಗಿ ನೋಡ್ತಾ ಇಲ್ಲ. ಆ ಪರಮಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಈ ಮಾತುಗಳು ನಿಮ್ಮ ಕಿವಿಗಳಿಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೆಯೋದನ್ನು ಮರಿಬೇಡಿ. ಶಿವನ ಅನುಗ್ರಹದಿಂದ ನಿಮ್ಮ ಸಕಲ ದುಃಖಗಳು, ಭಯಗಳು ದೂರವಾಗಿ ಜೀವನದಲ್ಲಿ ರಕ್ಷಣೆ ಮತ್ತು ಮನಃಶಾಂತಿ ಅನ್ನೋದು ಸಿಗುತ್ತೆ. ವೃಷಭ ರಾಶಿಯವರ ಅಂತರಂಗ ಮತ್ತು ಮಾನಸಿಕ ಸ್ಥಿತಿ. ವೃಷಭ ರಾಶಿಯವರೇ, ನಿಮ್ಮ ಇಂದಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಿಮ್ಮ ಸುತ್ತಲೂ ತುಂಬ ಜನ ಇದ್ದಾರೆ. ಅವರೆಲ್ಲರೂ ನಿಮ್ಮ ಮುಖದ ಮೇಲಿರುವ ನಗುವನ್ನು ಮಾತ್ರ ನೋಡ್ತಾರೆ. ಆದರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಒತ್ತಡ ಇದೆ, ಎಷ್ಟು ನೋವಿದೆ ಅನ್ನೋದನ್ನು ನಿಮ್ಮ ಆಪ್ತರು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಅಷ್ಟಿಷ್ಟಲ್ಲ. ಕೆಲವು ರಾತ್ರಿಗಳು ನೀವು ಏಕಾಂಗಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಾ ನನ್ನ ಜೀವನ ಯಾಕೆ ಹೀಗೆ ನಡೀತಾ ಇದೆ, ನಾನೇನು ತಪ್ಪು ಮಾಡಿದೆ ಅಂತ ಮೌನವಾಗಿ ಬಳಲಿದ ಸಂದರ್ಭಗಳು ಎಷ್ಟೋ ನೂರಾರಿವೆ. ರಾತ್ರಿ ಮಲಗುವ ಮುನ್ನ ನಿದ್ದೆ ಬರದೆ ಅನಗತ್ಯವಾದ ಆಲೋಚನೆಗಳು ನಿಮ್ಮ ತಲೆಯನ್ನು ಕೊರಗ್ತಾ ಇವೆ. ಹೊರಗೆ ನೀವು ತುಂಬ ಧೈರ್ಯಶಾಲಿಯಂತೆ ಕಾಣಿಸ್ತೀರಾ. ಯಾರೂ ಇಲ್ಲದ ಸಮಯದಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನು ತಾವೇ ಹರಿಸಿಕೊಳ್ಳುವಷ್ಟು ಗಟ್ಟಿಗರು ಅಂತ ಜಗತ್ತು ಅಂದ್ಕೊಂಡಿದೆ. ಆದರೆ ನಿಮ್ಮದು ಅತ್ಯಂತ ಸೂಕ್ಷ್ಮ ಮನಸ್ಸು. ಬೇರೆಯವರು ಆಡುವ ಸಣ್ಣ ಮಾತಿಗೂ ನೀವು ಒಳಗೊಳಗೆ ತೀವ್ರವಾಗಿ ಕಷ್ಟಪಡ್ತೀರಾ. ನೀವು ನಿಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಜೀವನ ಸಂಗಾತಿಗಾಗಿ ಎಷ್ಟು ಪ್ರೀತಿಯಿಂದ ಎದುರು ನೋಡ್ತೀರಾ ಮತ್ತು ಅವರಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು ಹಲವಾರು ಬಾರಿ ಹೇಗೆ ಬಲಿ ಕೊಟ್ಟಿದ್ದೀರಿ ಎನ್ನುವುದು ನಿಮ್ಮ ಆತ್ಮಸಾಕ್ಷಿಗೆ ಮಾತ್ರ ಗೊತ್ತು. ಇನ್ನು ಈ ನಂಬಿಕೆ ದ್ರೋಹ ಮತ್ತು ಆರ್ ಎಂಬ ವ್ಯಕ್ತಿಯ ರಹಸ್ಯ. ಆದರೆ ವೃಷಭ ರಾಶಿಯವರೇ, ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರಿಂದಲೇ ನಿಮಗೆ ದೊಡ್ಡ ನಿರಾಸೆ ಕೂಡ ಎದುರಾಗ್ತಾ ಇದೆ. ಈಗ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತ ತಿಳಿಯದ ಗೊಂದಲದಲ್ಲಿ ನೀವು ಸಿಲುಕಿದ್ದೀರಿ. ಆದರೂ ನಿಮ್ಮ ಕಷ್ಟವನ್ನು ನೋಡಿ ನಿಮ್ಮ ಕುಟುಂಬದವರು ಇನ್ನೂ ಹೆಚ್ಚು ಕುಗ್ಗಿ ಹೋಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನೀವು ಹೊರಗಡೆ ಸುಳ್ಳು ನಗ್ತಾ ಹಾಗೆ ನಟಿಸ್ತಾ ಇದ್ದೀರಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊರಗೆ ನಗುವ ಕೆಲವರು ಒಳಗೊಳಗೆ ಅಸೂಯೆಯಿಂದ ಉರಿದು ಹೋಗ್ತಾ ಇದ್ದಾರೆ. ನೀವು ಸಣ್ಣ ವಯಸ್ಸಿನಲ್ಲೇ ಕಷ್ಟಗಳನ್ನು ತುಂಬ ಹತ್ತಿರದಿಂದ ನೋಡಿದವರು. ಯಾವುದೇ ಯಶಸ್ಸು ನಿಮಗೆ ಸುಲಭವಾಗಿ ದಕ್ಕಿಲ್ಲ. ಬೇರೆಯವರಿಗೆ ಅದೃಷ್ಟದಿಂದ ಸಿಗುವ ಅವಕಾಶಗಳಿಗಾಗಿ ನೀವು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರಿ. ಹಲವಾರು ತ್ಯಾಗಗಳನ್ನು ಮಾಡಿದ್ದೀರಿ. ಇಷ್ಟೆಲ್ಲ ಅನ್ಯಾಯ ನಡೆದರೂ ನೀವು ಧರ್ಮದ ದಾರಿ ತಪ್ಪಿಲ್ಲ. ನಿಮ್ಮಲ್ಲಿರುವ ಆ ಆತ್ಮವಿಶ್ವಾಸವೇ ಇವತ್ತು ನಿಮ್ಮನ್ನು ಜೀವಂತವಾಗಿ ನಿಲ್ಲಿಸಿದೆ. ಈಗ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆ ತುಂಬ ನಿಶ್ಶಬ್ದವಾಗಿ ಆರಂಭವಾಗುತ್ತೆ. ಆರಂಭದಲ್ಲಿ ಇದು ಸಣ್ಣ ಘಟನೆಯಂತೆ ಕಂಡರೂ ಕೂಡ ನಂತರ ಅದು ನಿಮ್ಮ ಇಡೀ ಆಲೋಚನೆಯನ್ನು ಬದಲಾಯಿಸುತ್ತೆ. ಮುಖ್ಯವಾಗಿ ಆ ಆರ್ ಎಂಬ ವ್ಯಕ್ತಿಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಈ ವ್ಯಕ್ತಿ ನಿಮಗೆ ಯಾರೋ ಅಪರಿಚಿತರಲ್ಲ, ನಿಮ್ಮ ಮನೆಯ ಹತ್ತಿರದಲ್ಲಿ ಇರುವವರೇ ಆಗಿರಬಹುದು ಅಥವಾ ನೀವು ದಿನ ಮಾತನಾಡೋ ವ್ಯಕ್ತಿಯೇ ಇರಬಹುದು. ಇವರು ಹೊರಗಡೆ ನಿಮ್ಮ ಒಳಿತಿಗಾಗಿ ಮಾತನಾಡುವಂತೆ ನಟಿಸಿದರೂ ಕೂಡ ಒಳಗಡೆ ಮಾತ್ರ ನಿಮ್ಮ ಜೀವನದ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಅಥವಾ ನಿಮ್ಮನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ವಿಶೇಷವಾಗಿ ಕೆಲವು ಸ್ತ್ರೀಯರು ಅಥವಾ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದು ಆರಂಭದಲ್ಲಿ ತುಂಬ ಪ್ರೀತಿಯಿಂದ ಮಾತನಾಡ್ತಾರೆ. ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡಂತೆ ನಟಿಸ್ತಾರೆ. ಆದರೆ ನಂತರ ಆ ಕಷ್ಟಗಳನ್ನೇ ನಿಮ್ಮ ದೌರ್ಬಲ್ಯವನ್ನಾಗಿ ಮಾಡಿಕೊಂಡು ಅವುಗಳನ್ನು ನಿಮ್ಮ ವಿರುದ್ಧವೇ ಬಳಸುವ ಕುತಂತ್ರ ಮಾಡ್ತಾರೆ. ವೃಷಭ ರಾಶಿಯವರಿಗೆ ಬೇಗ ಭಾವುಕರಾಗೋದ್ರಿಂದ
ಇಂತಹ ಮಾತುಗಳ ಮೂಲಕ ಮೋಸ ಮಾಡುವ ಜನರನ್ನು ಗುರುತಿಸೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಯಾರೊಂದಿಗೂ ಯಾವ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೀರಿ ಎಂಬ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ವೈಯಕ್ತಿಕ ರಹಸ್ಯಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಅಥವಾ ನಿಮ್ಮ ಕುಟುಂಬದ ಗೌಪ್ಯ ವಿಷಯಗಳನ್ನು ಎಲ್ಲರ ಮುಂದೆ ತೆರೆದಿಡಬೇಡಿ. ನಿಮ್ಮ ಈ ದಿನದ ಮೌನವೇ ನಿಮಗೆ ಶ್ರೀರಕ್ಷೆ. ನೀವು ಮಾತನಾಡದೆ ಸುಮ್ಮನಿದ್ರೆ ಇವರು ಬದಲಾಗಿಬಿಟ್ಟಿದ್ದಾರೆ, ಇವರಿಗೆ ಅಹಂಕಾರ ಬಂದಿದೆ ಅಂತ ಜನ ಅಂದ್ಕೊಳ್ಬಹುದು. ಆದರೆ ನಿಮ್ಮ ಆ ಮೌನದ ಹಿಂದೆ ಎಷ್ಟು ಆಳವಾದ ಗಾಯ ಇದೆ ಅನ್ನೋದು ಅವರಿಗೆ ಹೇಗೆ ತಿಳಿಬೇಕು? ಇನ್ನು ಕುಟುಂಬದ ವಿಷಯಕ್ಕೆ ಬಂದರೆ ಮುಂಬರುವ ದಿನಗಳಲ್ಲಿ ಒಂದು ಸಣ್ಣ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಮಾತನಾಡುವಾಗ ನಿಧಾನ ಮತ್ತು ತಾಳ್ಮೆ ಅತ್ಯಂತ ಅಗತ್ಯ. ನೀವು ಕೋಪದಲ್ಲಿ ಆಡುವ ಒಂದು ಮಾತು ಎದುರಿನವರ ಮನಸ್ಸನ್ನು ಬಲವಾಗಿ ಗಾಯಗೊಳಿಸಬಹುದು. ನಂತರ ನೀವು ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಆದ್ದರಿಂದ ಕುಟುಂಬದಲ್ಲಿ ಹಿರಿಯರ ಮಾತುಗಳಿಗೆ ಗೌರವ ನೀಡಿ, ಅವರ ಅನುಭವ ನಿಮಗೆ ದಾರಿದೀಪವಾಗುತ್ತೆ. ನೀವು ಯಾವಾಗಲೂ ಎಲ್ಲರನ್ನ ಕಲಿಸ್ಕೊಂಡ್ಬಿಟ್ಟು ಹೋಗೋದಕ್ಕೆ ಹೋಗ್ಬಿಡಿ. ಆದರೆ ಎಲ್ಲರ ಮನಸ್ಸಲ್ಲಿ ಕೂಡ ನಿಮ್ಮ ಬಗ್ಗೆ ಅದೇ ಪ್ರೀತಿ ಇರೋದಿಲ್ಲ. ಕೆಲವರು ತಮಗೆ ಅಗತ್ಯ ಇದ್ದಾಗ ಮಾತ್ರ ನಿಮ್ಮ ಹತ್ತಿರ ಬರ್ತಾರೆ, ಕೆಲಸ ಮುಗಿದ ತಕ್ಷಣ ದೂರ ಆಗ್ತಾರೆ. ಈ ಕಹಿ ಸತ್ಯವನ್ನು ನೀವು ಈಗ ಬಲವಾಗಿ ಅರ್ಥ ಮಾಡ್ಕೊಳ್ತಿರ್ತೀರ. ಅದಕ್ಕೆ ಇತ್ತೀಚೆಗೆ ನೀವು ಕೆಲವರಿಂದ ದೂರ ಇರೋದಕ್ಕೆ ಪ್ರಾರಂಭ ಮಾಡಿದ್ದೀರಾ. ಇನ್ನು ನಿಮಗೆ ಯಶಸ್ಸಿನ ಮಾರ್ಗಗಳು ಅನ್ನೋದು ತೆರೆದುಕೊಳ್ಳುತ್ತೆ. ನಿಮ್ಮ ಮೌಲ್ಯವನ್ನು ಅರಿಯದ ಜನರಿಗಾಗಿ ನಿಮ್ಮ ಮನಃಶಾಂತಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಕಾಣಿಸುತ್ತೆ. ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಕಷ್ಟಕ್ಕೆ ಒಂದು ದಿನ ಖಂಡಿತ ಪ್ರತಿಫಲ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ, ಆರೋಗ್ಯ, ಶಾಂತಿ ಸದಾ ಇರಲಿ ಅಂತ ನಾವು ಹಾರೈಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಬೆಂಬಲ ನೀಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.